ಸಿಎಂ ಸಿದ್ದರಾಮಯ್ಯಗೆ ಬೆಂಬಲವನ್ನ ವ್ಯಕ್ತಪಡಿಸಿ ಇಂದು ಕುರುಬ ಸಂಘ ಮುಖಂಡರು ಮತ್ತು ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ಬಹಳ ಮಹತ್ವವಾದಂತಹ 3 ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡೋಣ, ಏನ್ ಹೇಳ್ತಾರೆ ಅಂತ ಹೇಳಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಂತ ಸೋಮಶೇಖರ್ ಅವರು. ಸರ್, ಏನು ನಿರ್ಣಯಗಳನ್ನು ತೆಗೆದುಕೊಂಡ್ರು? ಇವತ್ತು ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಸಂಘದ ಜಿಲ್ಲಾಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ನಿರ್ದೇಶಕರುಗಳು ಒಟ್ಟಿಗೆ ಬಂದು ಮುಖಂಡರು ಸಮೇತ ಕುರುಬರ ಸಂಘದಲ್ಲಿ ಇವತ್ತು ಒಂದು ನಿರ್ಣಯ ಮಾಡಿದ್ದೀವಿ. ಏನು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರೀ ಕುರುಬರ ಸಂಘಕ್ಕೆ ಮಾತ್ರ ಮುಖ್ಯಮಂತ್ರಿ ಅಲ್ಲ, ಇಡೀ ಸ್ವಚ್ಛ ಸಮಾಜಗಳಿಗೆ ಎಲ್ಲ ಹಿಂದ ವರ್ಗಕ್ಕೆ ಮುಖ್ಯಮಂತ್ರಿ ಇದ್ದಾರೆ. ಅವರನ್ನ 2.5 ವರ್ಷಕ್ಕೆ ಇಳಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಮತ ಹಾಕಿಲ್ಲ. 5 ವರ್ಷಕ್ಕೋಸ್ಕರ ಮುಖ್ಯಮಂತ್ರಿ ಮಾಡಿದ್ದೀವಿ. ಅವ್ರಿಗೆ 5 ವರ್ಷ ಮುಖ್ಯಮಂತ್ರಿ ನಡೆಸಕ್ಕೆ ಬಿಡಬೇಕು ಅಂತ ಹೈಕಮಾಂಡ್ಗೆ ನಾವು ಪ್ರೆಸ್ ಮೀಟ್ ಮಾಡೋ, ಎಲ್ಲಾ ಜಿಲ್ಲೆಗಳಲ್ಲೂ ಪ್ರೆಸ್ ಮೀಟ್ ಮಾಡುವಂತ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಹಾಗೆ ಒಂದು ಪತ್ರಿಕೆ ಹೇಳಿಕೆಗಳು ಕೊಡಬೇಕು ಅಂತ ಒಂದು ನಿರ್ಣಯ ತೆಗೆದುಕೊಂಡಿದ್ದೀವಿ. ಅದಾದ ಮೇಲೆ ಹೈಕಮಾಂಡ್ಗೆ ನಾವು ಒಂದು ಮನವಿ ಸಂದೇಶವನ್ನ ಇಮೇಲ್ ಮತ್ತು ಪತ್ರವನ್ನು ಕಳಿಸ್ತಾ ಇದ್ದೀವಿ. ಸರ್, ಏನ್ ಸಂದೇಶ? ಅಹಿಂದ ವರ್ಗಗಳ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರನ್ನು ಇಳಿಸಿದ್ದಾದ್ರೆ ಮುಂದೆ ಕಾಂಗ್ರೆಸ್ ರಾಜ್ಯದಲ್ಲಿ ಹುಡುಕಾಡಬೇಕಾಗುತ್ತೆ ಅನ್ನೋ ಸಂದೇಶವನ್ನು ಕಳಿಸ್ತೀವಿ. ಇದನ್ನ ಹೈಕಮಾಂಡ್ಗೆ ಕಳಿಸ್ತೀವಿ. ನಮ್ಮ ಎಲ್ಲ ಅಹಿಂದ ವರ್ಗಗಳನ್ನ ಒಗ್ಗೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಮಾಡಬೇಕಾಗ್ತದೆ. ಸಭೆಯಲ್ಲಿ ಬಹಳ ಪ್ರಮುಖವಾಗಿ 2-3 ವಿಚಾರಗಳು ಪ್ರಸ್ತಾಪ ಆದವು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ ಆದ್ರೆ ನಾವು ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಡಲ್ಲ ಅನ್ನೋದು, ಪಕ್ಷ ಮತ್ತೇನು ಪ್ರತ್ಯೇಕವಾಗಿ ನಾವು ಪಾರ್ಟಿಯನ್ನು ಕೂಡ ಕಟ್ತೇವೆ ಅನ್ನೋ ರೀತಿಯಾಗಿ ಇವೆಲ್ಲವೂ ಕೂಡ ಅಭಿಪ್ರಾಯಗಳು ಬಂದ್ವಾ? ಅಭಿಪ್ರಾಯ ಅವ್ರ ವೈಯಕ್ತಿಕ ಅಭಿಪ್ರಾಯಗಳವು, ಸಂಘದ ನಿರ್ಣಯ ಅಲ್ಲ ಅದು. ಸಂಘ ಇದನ್ನ ನಿರ್ಣಯ ಮಾಡಿದೆ. ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷದಿಂದ 7.5 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯನವರು. ಇಡೀ ಸಮಾಜ ಅದಕ್ಕೆ ಹೆಮ್ಮೆ ಪಡುತ್ತದೆ. ನಾವು ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಅದು ಇಳಿಸಿದ್ದಾದ್ರೆ ಮುಂದಿನ ದಿನಗಳಲ್ಲಿ ಅಹಿಂದ ಒಕ್ಕೂಟದಿಂದ ನಾವು ಅದನ್ನ ಏನ್ ಮಾಡಬೇಕು ಅನ್ನೋದನ್ನ ಎಲ್ಲರನ್ನು ಒಗ್ಗೂಡಿಸಿಕೊಂಡು ನಾವು ಅದನ್ನ ನಿರ್ಣಯ ತಗೊಳ್ತೀವಿ. ಅಹಿಂದ ಶಾಸಕರಿಗೆ ಪ್ರತ್ಯೇಕವಾಗಿ ಪತ್ರ ಬರೀಬೇಕು ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರ ಆಯ್ತಾ? ಈಗ ಈ ಸಿದ್ದರಾಮಯ್ಯನವರು ಇಳಿಸುವಂತ ವಿಚಾರದಲ್ಲಿ ಯಾರು ಕೈಗೂಡಿಸ್ತಾರೆ, ಅವರ ಜೊತೆ ಇದ್ ಮಾಡ್ತಾರೆ, ಅವರಿಗೆ ನಾವು ಒಂದು ಎಚ್ಚರಿಕೆ ಗಂಟೆಯನ್ನ ಬಾರಿಸುವಂತದ್ದು ಅಷ್ಟೇ, ಇನ್ನೇನು ಬೇರೆ ಇಲ್ಲ. ಯಾಕೆ ಅಂತಂದ್ರೆ ಇಂಥ ಜನಪರವಾದ ಮುಖ್ಯಮಂತ್ರಿ ಇವತ್ತು ಈ ನಾಡಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅಂದ್ರೆ ಆ ಕಾಂಗ್ರೆಸ್ಗೆ ಕೊಡುಗೆ ಅಲ್ವಾ? ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಅಲ್ವಾ? ಅಂತ ಪರಿಸ್ಥಿತಿನಲ್ಲಿ ಅವರನ್ನ ನೀವು ತೆಗಿತೀವಿ ಅನ್ನೋದಾದ್ರೆ ನಮ್ಮ ಏನು ಹಿಂದುಳಿದ ಸಮಾಜದ ಎಲ್ಲ ಮುಖಂಡರುಗಳು ಎಲ್ಲ ಇವರು ಒಂದು ಎಚ್ಚರಿಕೆಯನ್ನ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ನೀವು ಕಾಂಗ್ರೆಸ್ಗೆ ಕೆಟ್ಟ ದಿನಗಳು ಬರ್ತವೆ, ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೆ ಈ ನಿರ್ಧಾರವನ್ನು ತಗೊಂಬೇಡಿ ಅಂತ ಹೇಳ್ತಾರೆ. ಹೈಕಮಾಂಡ್ಗೆ ಏನಾದರೂ ತಮ್ಮ ಸಂಘದಿಂದ ಏನ್ ನಿಯೋಗ ರೀತಿ ಏನಾದ್ರು ಹೋಗ್ತೀರಾ? ಇಲ್ಲ, ಈಗಾಗಲೇ ನಾವು ಇವತ್ತೇ ನಾವು ಅವರಿಗೆ ಮೇಲ್ ಮೂಲಕ ಅವರಿಗೆ ಒಂದು ಇದನ್ನು ಕಳಿಸ್ಕೊಡ್ತೇವೆ. ಈ ತರ ಮಾಡೋದು ಸರಿ ಇಲ್ಲ, ಸರಿಯಾಗಿ 90% ಇರ್ತಕ್ಕಂಥ ಏನು ಹಿಂದುಳಿದ ವರ್ಗದವರು ನಮ್ಮ ಅನಿಸಿಕೆ ಏನು ಅಂತಂದ್ರೆ ದಯಮಾಡಿ ನೀವು ಸಿದ್ದರಾಮಯ್ಯನವರು ಮುಂದುವರಿಸಬೇಕು ಅಂತ ನಾವು ಕಳಿಸ್ಕೊಡ್ತೇವೆ. ಅದಾದ್ಮೇಲೆ ಒಂದು ನಿಯೋಗ ನೋಡೋಣ, ಇದಾದ ಏನು 2-3 ದಿನಗಳಲ್ಲಿ ಏನಾಗುತ್ತೋ ನೋಡ್ಕೊಂಡು ಒಂದು ನಿಯೋಗ ಹೋಗಿ ಭೇಟಿ ಮಾಡಿ ಅವರನ್ನು ಭೇಟಿ ಮಾಡುವಂತದ್ದು ಇದೆ. ಸರ್, ಒಂದು ವೇಳೆ ಏನಾದರೂ ಕಾಂಗ್ರೆಸ್ ನಿರ್ಧಾರ ಸಿಎಂ ಸಿದ್ದರಾಮಯ್ಯನ ಕೆಳಗಿಳಿಸುವ ರೀತಿಯಾದ ನಿರ್ಧಾರ ಕೈಗೊಂಡ್ರೆ ಏನ್ ಸರ್ ನಿಮ್ಮ ಸಂಘದಿಂದ ಮತ್ತು ಇಲ್ಲಿ ಅಭಿಪ್ರಾಯಗಳು ಏನೆಲ್ಲ ಬಂದ? ನಮ್ಮ ಸಮಾಜ ಮತ್ತು ಅಹಿಂದ ವರ್ಗ ಎಲ್ಲಾ ಸೇರ್ಕೊಂಡು ನಾವು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿ ಮುಂದಿನ ನಿರ್ಣಯ ಏನ್ ಮಾಡ್ಬೇಕನ್ನೋದು ಎಲ್ಲರೂ ಒಕ್ಕೂಟಿಂದ ತಗೊಂಡು ಆ ನಿರ್ಣಯ ತಗೋತೀವಿ ನಾವು. ಈಗಿರೋದೇನಂದ್ರೆ ವಚನ ಭ್ರಷ್ಟ, ಮಾತು ತಪ್ಪಿದ್ದಾರೆ, ಈ ರೀತಿಯಾಗೆಲ್ಲ ಕೂಡ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ಅಥವಾ ಆ ರೀತಿ ಏನಾದ್ರು ಆಗಿದೆಯಾ? ಇಲ್ಲ, ವಚನ ಭ್ರಷ್ಟ ಅನ್ನೋದು ಪ್ರಶ್ನೆನೇ ಬರೋದಿಲ್ಲ. ವಚನ ಯಾರು ಕೊಟ್ಟಾರ, ಯಾರು ತಗೊಂಡಾರ? CLP ಇದ್ರಾಗಿಂದ ಆರಿಸಿ ಬಂದು ಇದು ಮಾಡಿ ಓಟ್ ಹಾಕಿ ಅವ್ರಿಗೆ CM ಮಾಡಿದ್ದಾರೆ. ಹೈಯೆಸ್ಟ್ ಇವರು MLAಗಳು ಓಟ್ ಕೊಟ್ಟರೆ CM ಆಗಿದ್ದಾರೆ. ಆ ವಚನ ಭ್ರಷ್ಟ ಅನ್ನೋ ಪ್ರಶ್ನೆನೇ ಬರೋದಿಲ್ಲಲ್ಲ. ಇವರಾಗ ಹುಟ್ಕೊ ಹಾಕೊಂಡ್ರೆ ವಚನ ಭ್ರಷ್ಟ ಎಲ್ಲಿಂದ ಬರುತ್ತೆ? ಯಾರಿಗೆ ವಚನ ಕೊಟ್ಟಾರ? ಜನಕ್ಕೆ ವಚನ ಕೊಟ್ಟಾರ ನಾ 2.5 ವರ್ಷ ಅದನ್ನ ಇಳಿತಂತ? ಇಲ್ಲಲ್ಲ. ಯಾಕೆ ಇದನ್ನ ಹೈಪ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ವಚನ ಕೊಟ್ಟೇನೇ ಇಲ್ಲ, ಅವರು ಕೊಡಲ್ಲೇನೆ ವಚನ. ಇದು ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರೆ, ಒಂದು ಮಾತು ಹೇಳಿದ್ರೆ ಹೈಕಮಾಂಡ್ ಏನಾದ್ರು ನಿರ್ಣಯ ತಗೊಂಡ್ರೆ ಆ ನಿರ್ಣಯ ಪ್ರಕಾರ ನಡ್ಕೋತೀವಿ ಅಂತ ಹೇಳಿದ್ರೆ, ಅದಕ್ಕೆ ವಚನ ಕೊಟ್ಟಿದ್ದಾರೆ, ನಾ ಆ ರೀತಿ ನಡ್ಕೋಬೇಕು ಅಂತ ಅವರು ಎಲ್ಲೂ ಹೇಳಿಲ್ಲ. ವಚನ ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಶಾಸಕರಿಂದ ಒಂದ್ಸಲ ಆಯ್ಕೆ ಆದಾಗ ಎಲ್ಲಿ ವಚನ ಬರ್ತದೆ? ಜನ ಮ್ಯಾಂಡೇಟ್ ಕೊಟ್ಟಿದ್ದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತೇಳಿ. ಸರ್, 2.5 ವರ್ಷ
ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ, ಇನ್ನು 2 ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ, ಯಾಕೆ ಆಗ್ಬಾರ್ದು ಅನ್ನುವಂತ ಪ್ರಶ್ನೆ ಬರ್ತದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರದು ಅಂತ ನಮ್ಮದಿಲ್ಲ. ಈ 2.5 ವರ್ಷ ಸಿದ್ದರಾಮಯ್ಯನವರಿಲ್ಲಿ CLP ಮೀಟಿಂಗ್ ಅಲ್ಲಿ ಆಗಿರ್ತಕ್ಕಂಥದ್ದು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತೇಳಿ. ಒಂದು ಪಕ್ಷ ಹೈಕಮಾಂಡ್ ಏನಾದರೂ ಕೊಟ್ಟಿದ್ರೆ CLP ಮೀಟಿಂಗ್ ಅಲ್ಲಿ ಅನೌನ್ಸ್ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯನವರು 2.5 ವರ್ಷ, ಡಿ ಕೆ ಶಿವಕುಮಾರ್ ಸಾಹೇಬರು 2.5 ವರ್ಷ ಅಂತ ಹೇಳ್ಬೋದಿತ್ತು. ಅದು ಸುಳ್ಳು ವದಂತಿಗಳನ್ನ ಅವ್ರಿಗೆ ಬೇಕಾದವರು ಹಬ್ಬಿಸ್ತಾ ಇದ್ದಾರೆ. ಅದು ಸಾರ್ವತ್ರಿಕವಾಗಿ ಯಾವತ್ತೂ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹ ಹೇಳ್ತಾ ಇದ್ದಾರೆ, ನನಗೆ ಯಾರು ನಾನು ಕೊಟ್ಟಿಲ್ಲ, ನಾನು 2.5 ವರ್ಷಕ್ಕೆ ಮುಖ್ಯಮಂತ್ರಿ ಅಲ್ಲ, 5 ವರ್ಷಗಳ ಕಾಲ ನಾನೇ ಇರ್ತೀನಿ ಅಂತ ಅವರೇ ಹೇಳ್ತಿದ್ದಾರೆ. ನಮ್ಮ ಹತ್ರನೂ ತೋಡ್ಕೊಂಡು ಹೇಳಿದ್ದಾರೆ. ಆ ಮಾತನ್ನ ನಾವು ಕೇಳಿದ್ದೇವೆ. ಆದ್ರಿಂದ ಅದು ಪ್ರಶ್ನೆ ಬರೋದಿಲ್ಲ. ಇದು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಖಜಾಂಚಿ ಮತ್ತು ಪ್ರಧಾನ ಕಾರ್ಯದರ್ಶಿ ಮತ್ತು ಹಿರಿಯ ಮುಖಂಡರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.